ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್. ಶಿಲ್ಪಾ ದೀಪು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಾರ್ನಿಂಗ್ ಫಸ್ಟು ಎದ್ದ ತಕ್ಷಣ ಹಾಸಿಗೆ ಮೇಲೇ ಫಸ್ಟು ನೆನಪಾಗೋದು ಟಿಫನ್ ಏನು ಮಾಡೋದು ಇವತ್ತು ಅಂತ. ಹಾಗೆ ನಾನು ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾ 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 ಎದ್ದು ಆಚೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮೈಂಡ್ ರಿಲೀಫ್ ಮಾಡ್ಕೊಂಡು ಬಂದುಬಿಟ್ಟು, ಹೇಗಿದ್ರು ಬಟಾಣಿ ಬೇರೆ ನೆನೆ ಹಾಕಿಟ್ಟಿದ್ದೆ. ಭಾನುವಾರ ಅಂದ್ಕೊಂಡಿದ್ದು ಪಲಾವ್ ಮಾಡೋಣ ಅಂತ, ಭಾನುವಾರ ಮಾಡಲಿಲ್ಲ. ರೊಟ್ಟಿ ಮಾಡಿದ್ರಿಂದ ಇವತ್ತು ಪಲಾವ್ನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪಲಾವ್ ಮಾಡಿಕೊಂಡೆ. ನೋಡಿ, ನಾನು ಯಾವುದೇ ಥರ ಚಕ್ಕೆ ಲವಂಗ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿಲ್ಲ, ಬೇರೆ ಪಲಾವ್ ಎಲೆ ಮಾತ್ರ ಒಗ್ಗರಣೆಗೆ ಹಾಕ್ಕೊಂಡು ಮಾಡ್ತಿದ್ದೀನಿ. ಈ ಚಕ್ಕೆ ಲವಂಗ ಎಲ್ಲ ಹಾಕೋದ್ರಿಂದ ಸೈಡಿಗೆ ಎತ್ತಿಡ್ತೀವಿ, ಅದು ಸುಮ್ಮನೆ ವೇಸ್ಟ್ ಅಲ್ವಾ. ಫ್ಲೇವರ್ ಬಿಡುತ್ತೆ ನಿಜ, ಬಟ್ ಅದು ಸುಮ್ಮನೆ ಸೈಡಿಗೆ ಎತ್ತಿಡ್ತೀವಿ. ಅದ್ರ ಬದಲು ಈ ಥರ ಪೇಸ್ಟ್ ಮಾಡಿಕೊಂಡು, ನಾವು ಹೇಗಿದ್ದರೂ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈ ಟೊಮೆಟೊ ಈರುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಚಕ್ಕೆ ಲವಂಗನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಒಂದೆರಡು ಕಾಳು ಮೆಣಸನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹಾಕಿದ್ರೆ ಅದ್ರ ಜೊತೆಗೆ ಸ್ಪೈಸಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ನಾನು ಯಾವುದೇ ಥರ ಆಚೆ ಪೌಡರ್ಗಳನ್ನ ತರಿಸಿ ನಾನು ಯಾವತ್ತೂ ಪಲಾವ್ನೇ ಆಗಲಿ ಬಿರಿಯಾನಿನೇ ಆಗಲಿ ಮಾಡಿಲ್ಲ. ಓನ್ ಪೌಡರ್ನ ನಾನೇ ಪ್ರಿಪೇರ್ ಮಾಡಿಕೊಂಡೇ ಮಾಡೋದು. ಇವತ್ತಿಗೂ ಅಷ್ಟೇ ನಾನು ಯಾವುದೇ ಥರ ನಾನ್ ವೆಜ್ ರೆಸಿಪೀಸ್ ಮಾಡಲಿ, ಯಾವುದನ್ನೇ ಮಾಡಲಿ, ಒಂದು ಪುಳಿಯೋಗರೆನೇ ಮಾಡಲಿ, ನಾನು ಎಲ್ಲದನ್ನು ಮನೇಲೇ ಪೌಡರ್ ಮಾಡ್ಕೊಂಡು ಮಾಡ್ತೀನಿ ಹೊರತು ಯಾವುದೇ ಥರ ಆಚೆ ಪೌಡರ್ನ ತರಿಸಿ ಯಾವ ತಿಂಡಿಗಳನ್ನೂ ಮಾಡೋದಿಲ್ಲ. ನೀವೆಲ್ಲರೂ ಹೇಗೆ ಪಲಾವ್ ಮಾಡ್ತೀರಾ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಮಾತ್ರ ಇದೇ ಥರನೇ ಪಲಾವ್ ಮಾಡೋದು. ಅದ್ರ ಜೊತೆಗೆ ಮಕ್ಳಿಗೆ ಅದ್ರ ಜೊತೆಗೆ ಸ್ನ್ಯಾಕ್ಸ್ ಕೊಟ್ಟು ಕಳಿಸೋದು ಅಂದರೆ ನಮ್ಮ ಮಗನ ಸ್ಕೂಲಲ್ಲಿ ಡ್ರೈ ಫ್ರೂಟ್ಸು, ಒಂದಿನ ಫ್ರೂಟ್ಸು, ಆಮೇಲೆ ಸ್ಯಾಲೆಡ್ಸು ಎಲ್ಲ ರೆಫರ್ ಮಾಡ್ತಾರೆ. ಸ್ವಲ್ಪ ನಾನು ಸ್ಯಾಲೆಡ್ಸ್ನೆಲ್ಲ ಮಾಡೋದು ಕಡಿಮೆ ಮಾಡಿದ್ದೀನಿ, ಇವಾಗ ಆಗ್ತಾಯಿಲ್ಲ ಪಾಪು ಇರೋದ್ರಿಂದ. ಬೇರೆ ಫ್ರೂಟ್ಸು ಡ್ರೈ ಫ್ರೂಟ್ಸು ಇದನ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ. ನೋಡಿ, ನನ್ನ ಮಗ ಆಲ್ರೆಡಿ ಪಾಪ ಎದ್ದಿದ್ದಾನೆ, ಆದರೂ ಕುಯ್ಯ ಅಂದ್ಕೊಂಡು ಅಳ್ಕೊಂಡು ಅವ್ನು ಮಲಗಿದ್ನಲ್ವಾ ಅಂತೇಳ್ಬಿಟ್ಟು ಟಿಫನ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬಂದೆ ನೋಡೋಣ ಅಂತೇಳ್ಬಿಟ್ಟು ಮಲಗಿದ್ದ. ಎದ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಸ್ವಲ್ಪ ತೂಗ್ಬಿಟ್ಟು ಹಾಗೆ ಇನ್ನೊಂದು ಸ್ವಲ್ಪ ಅವನನ್ನು ಕಳಿಸೋವರೆಗೂ ಸ್ವಲ್ಪ ಹಂಗೆ ತೂಗೋಣ ಅಂತ ಅಂದ್ಕೊಂಡೆ. ಆಚೆ ನೋಡಿ ಮಳೆ ಅಂದರೆ ಮಳೆ ಬರ್ತಿದೆ. ಹಾಕಿರೋ ಬಟ್ಟೆ 3 ದಿನ ಆಗಿದೆ, ಬಟ್ಟೆಗಳು ಒಣಗಿಲ್ಲ, ಮಳೆನೂ ಕೂಡ ನಿಂತಿಲ್ಲ. ಈ ಮಳೆಯಿಂದನೇ ಅರ್ಧ ಕೆಲಸ ಯಾವುದೂ ಕೂಡ ಆಗ್ತಿಲ್ಲ, ಎಲ್ಲ ಪೆಂಡಿಂಗ್ ಉಳ್ಕೊಂಬಿಟ್ಟಿದೆ. ಈಗೆಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು. ನನ್ನ ಮಗ ಹೋದ ಸ್ಕೂಲ್ಗೆ, ಅವ್ನು ಹೋಗ್ತಿದ್ದಂಗೆ ನನಗೆ ಇಲ್ಲಿ ಕೆಲಸ ಶುರುವಾಗ್ಬಿಡುತ್ತೆ. ಇವನಿಗೆ ಮಾರ್ನಿಂಗ್ ನಾನು ಬೆಳಗ್ಗೆ ಎದ್ದಿದ್ದು ಲೇಟ್ ಆಗಿದ್ದರಿಂದ ಇವನಿಗೆ ವಿಟಮಿನ್ D3 ಹಾಕೋದನ್ನೇ ಮರ್ತ್ಬಿಟ್ಟಿದ್ದೆ. ಕಂಪಲ್ಸರಿ ಎಲ್ಲ ಮಕ್ಕಳಿಗೂ ಈಗ ವಿಟಮಿನ್ D3ನ ಡಾಕ್ಟರು ರೆಫರ್ ಮಾಡ್ತಿದ್ದಾರೆ. ಅದು ಈಗೆಲ್ಲ ಆಚೆ ಬಿಸಿಲಿಗೆ ಕರ್ಕೊಂಡೋಗಿ, ಆಗಿನ ಕಾಲದಲ್ಲೆಲ್ಲ ತುಂಬ ಹೊತ್ತು ಮಕ್ಕಳನ್ನು ಬಿಸಿಲಲ್ಲೆಲ್ಲ ಇಟ್ಕೊಂಡು ಬಿಸಿಲಿಗೆ ಶಾಖಕ್ಕೆ ಇದು ಮಾಡ್ಕೋತಿದ್ರು. ಬಟ್ ಈಗೆಲ್ಲ ಅಷ್ಟೊಂದು ಯಾರೂ ಬಿಸಿಲಿಗೆ ಹಿಡಿಯಲ್ಲ ಅನ್ನೋ ಉದ್ದೇಶಕ್ಕೆ ವಿಟಮಿನ್ D3ನ ರೆಫರ್ ಮಾಡ್ತಾರೆ. ಆಲ್ಮೋಸ್ಟ್ ವಿಟಮಿನ್ D3ನ ಕಂಪಲ್ಸರಿ 1 ಇಯರ್ವರೆಗೂ ಎಲ್ಲ ಮಕ್ಕಳಿಗೂ ರೆಫರ್ ಮಾಡ್ತಿದ್ದಾರೆ ಡಾಕ್ಟ್ರುಗಳು. ಆದ್ದರಿಂದ ಎಲ್ಲರ ಮಕ್ಕಳಿಗೂ ಹಾಕಬೇಕು, ನೀವು ಕೂಡ ಹಾಕಿ ನೋಡಿ. ಇದನ್ನೇ ನಾನು ವಿಟಮಿನ್ D3 ಡ್ರಾಪ್ಸ್ನ ಹಾಕೋದು. ನನಗೆ ನಮ್ಮ ಪೀಡಿಯಾಟ್ರಿಷಿಯನ್ಸ್ ರೆಫರ್ ಮಾಡಿದ್ದು ಇದು. ಅವನು ಹುಟ್ಟಿದಾಗಿನಿಂದನೂ ಇದನ್ನೇ ಹಾಕ್ತಿರೋದು. ಮನೆಗೆ ಬಂದಾದಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗಲಿಂದನೂ ನಾನು ಇದನ್ನು ಹಾಕ್ತೀನಿ. ಮಾರ್ನಿಂಗ್ ಟೈಮ್ ಹಾಕ್ತೀನಿ. ಇದನ್ನು ಹಾಕಿದ್ಮೇಲೆ 15 ಮಿನಿಟ್ಸ್ ಬಿಟ್ಟು ಫೀಡ್ ಮಾಡಿಸ್ಬೇಕು. ನೋಡಿ, ಮತ್ತೆ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಹೇಳ್ಬಿಟ್ಟು ಬಾಕಿ ಕೆಲಸಗಳೆಲ್ಲ ಮಾಡ್ಕೋಬೇಕಿತ್ತಲ್ಲ. ನಾನು ಬೇರೆ ಸ್ವಲ್ಪ ಟಿಫನ್ ಮಾಡಬೇಕಿತ್ತು. ಇವನ್ನ ತೂಕೊಂಡೆ ಟಿಫನ್ ಮಾಡೋಣ ಅಂತ ಬಂದೆ. ಬಟ್ ಅವನು ನಾನು ಟಿಫನ್ ಮಾಡೋದಕ್ಕೂ ಬಿಡ್ತಾಯಿಲ್ಲ, ಆ ಲೆವೆಲಿಗೆ ಅಳ್ತಿದ್ದಾನೆ. ಸಿಕ್ಕಾಬಿಟ್ಟೆ ಅಳ್ಕೊಂಡು ಕಿರಿಕಿರಿ ಮಾಡ್ತಾಯಿದ್ದ. ಅವನೀಗ ನಾನು ಎತ್ಕೋಬೇಕು, ಆಚೆ ಓಡಾಡಿಸ್ಬೇಕು. ಅದಕ್ಕೆ ಹೇಗಿದ್ದರೂ ಮಲ್ಕೊಳ್ಳಿಲ್ವಲ್ಲ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ನೀರಿಟ್ಬಿಟ್ಟೆ. ಒಂದೇ ಸಲ ಸ್ನಾನ ಮಾಡಿಸಿ ಮಲಗಿಸೋಣ ಅಂತ. ಸೋಲಾರಲ್ಲಿ ನೀರು ಕಾಯ್ದೇ ಇರೋದ್ರ ಪ್ರಕಾರ ಈ ಥರ ಗ್ಯಾಸ್ನಲ್ಲಿ ನೀರು ಇಟ್ಕೊಂಡಿದ್ದೆ ಮಗುಗೆ ಸ್ನಾನ ಮಾಡಿಸೋಣ ಅಂತ. ಅದಕ್ಕೆ ಅವ್ನು ಮಲ್ಕೊಳ್ಳಿಲ್ವಲ್ಲ, ಈ ಥರ ಆಚೆ ತೊಗೊಂಬಂದು ಜೋಕಾಲಿ ಮೇಲೆ ಹಾಕ್ಬಿಟ್ಟಿದ್ದೀನಿ. ಅವ್ನು ಹಾಕ್ಬಿಟ್ಟು ನಾನು ಸುಮ್ಮನೆ ಇಲ್ಲ, ಅವ್ರ ಅಪ್ಪ ಇರೋದಕ್ಕೆ ನಾನು ಅಲ್ಲಿ ಹಾಕಿದ್ದೀನಿ. ಅವ್ರ ಅಪ್ಪ ನೋಡ್ಕೊತಿರ್ತಾರೆ ಅಂತ ಸುಮ್ಮನೆ ಅಲ್ಲಿ ಹಾಕ್ಬಿಟ್ಟು ಬಿಡೋಕ್ಕಾಗಲ್ಲ. ಯಾಕೆ ಅಂದರೆ ಈಗಾಗಲೇ ಕಡೆ ಆಗ್ತಾನೆ ಅವನು. ಹೇಗೆ ಬಿಟ್ಬಿಟ್ಟು ನಾವು ಇದು ಮಾಡೋಕ್ಕಾಗುತ್ತೆ. ಸ್ನಾನ ಮಾಡಿಸ್ಕೊಂಬಂದು ಅವನನ್ನು ತೊಟ್ಲಿಗೆ ಹಾಕಿದ್ದೀನಿ.
ಮಕ್ಳಿಗೆ ಸ್ನಾನ ಮಾಡಿಸೋದು ಇವಾಗ ಮಳೆ ಬರ್ತಾ ಇರೋದ್ರಿಂದ ನಾನು 3 ಡೇಸ್ಗೊಂದ್ಸಲ ಸ್ನಾನ ಮಾಡಿಸ್ತಾ ಇದ್ದೀನಿ. ತುಂಬ ಮಳೆ ಇದೆ, ಶೀತ ಏನಾದ್ರು ಆಗಿಬಿಟ್ರೆ ಮಕ್ಕಳಿಗೆ ತುಂಬ ಕಷ್ಟ. ಇವಾಗೆಲ್ಲ ಈ ನಮ್ಮನೇಲಿ ಒಬ್ರಿಗೆ ಶೀತ ಆದರೆ ಮತ್ತೆ ಇನ್ನೊಬ್ನಿಗೆ ಆಗಿಬಿಡುತ್ತೆ, ಅದು ಬೇರೆ ಭಯ. ಹಂಗಾಗಿ ಸ್ವಲ್ಪ ಹುಷಾರಾಗಿ ನೀವಾದ್ರೂ ಅಷ್ಟೇ ಮಕ್ಕಳಿಗೆ ಸ್ನಾನ ಮಾಡಿಸಿದ್ರೇ ದಪ್ಪ ಆಗ್ತಾರೆ ಅಂತ ಎಲ್ಲ ಹೇಳ್ತಾರೆ ಅಂದರೆ ಅದು ಸುಳ್ಳು. ಯಾವುದೇ ಕಾರಣಕ್ಕೂ ಮಕ್ಕಳು ನಾವು ಅವ್ರ ವಯಸ್ಸಿಗೆ ತಕ್ಕನಾಗಿ ಅನುಗುಣವಾಗಿ ತೂಕ ಇದ್ದರೆ ಸಾಕು. ಯಾರೋ ಮಕ್ಕಳು ದಪ್ಪ ಇದ್ದಾರೆ ಅಂತ ನಮ್ಮ ಮಕ್ಕಳನ್ನ ಅವರಿಗೆ ಕಂಪೇರ್ ಮಾಡಬೇಡಿ. ಎಲ್ಲ ಮಕ್ಕಳು ಒಂದೇ. ಪರ್ಟಿಕ್ಯುಲರಾಗಿ ಆ ಮಂತಿಗೆ ಎಷ್ಟು ವೆಯ್ಟ್ ಇರಬೇಕೋ ಅಷ್ಟು ವೆಯ್ಟ್ ಇದ್ದರೆ ಸಾಕು. ಅದಕ್ಕಿಂತ ತೀರಾ ಕಡಿಮೆ ಆಗ್ತಾ ಬಂದರೆ ಬೇಕಾದ್ರೆ ನಿಮ್ಮ ಡಾಕ್ಟ್ರ್ ಹತ್ರ ಕೇಳಿ ಅದಕ್ಕೆ ಅವ್ರು ಸಜೆಸ್ಟ್ ಮಾಡ್ತಾರೆ ಏನು ಮಾಡಬೇಕು ಅಂತ, ಸೊಲ್ಯೂಷನ್ ಕೊಡ್ತಾರೆ. ಅದನ್ನು ಬಿಟ್ಬಿಟ್ಟು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿಕೊಂಡು ನಮ್ಮ ಮಕ್ಕಳು ದಪ್ಪ ಇಲ್ಲ, ಅವ್ರ ಮಕ್ಕಳು ದಪ್ಪ ಇದೆ ಅಂತ ಹೇಳ್ಬಿಟ್ಟು ಬೇಗ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡೋದು, ಆಮೇಲೆ ಪೌಡರ್ ಹಾಲನ್ನ ಹಾಕೋದು, ಆ ಥರ ಎಲ್ಲ ಮಾಡಬೇಡಿ. ನೀವು ಊಟನ ಚೆನ್ನಾಗಿ ತೊಗೊಂಡ್ರೆ ಮಕ್ಕಳಿಗೆ ಹಾಲು ಚೆನ್ನಾಗಿ ಬರುತ್ತೆ, ಅವ್ರಿಗೆ ಹಾಲು ಕುಡಿಸ್ಬೋದು. ಸುಮ್ಮನೆ ನೀವು ಅವ್ರು ಇವ್ರಿಗೆ ಕಂಪೇರ್ ಮಾಡಿಕೊಂಡು ಅದು ಇದು ಹಾಕೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಆಗಲ್ಲ, ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಸುಮ್ಮನೆ ನಾವೇ ನಮ್ಮ ಮಕ್ಕಳಿಗೆ ಆರೋಗ್ಯನ ಹಾಳು ಮಾಡಿದಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಮಾಡ್ಕೋಬೇಡಿ. ಎಲ್ಲ ಮನೆ ರೂಮೆಲ್ಲ ಕ್ಲೀನ್ ಮಾಡಿದೆ, ಅವ್ನ ಬಟ್ಟೆ ಎಲ್ಲ ಹರಡ್ಕೊಂಡಿತ್ತು, ಎಲ್ಲ ಮಡಚಿಟ್ಟೆ. ಹೇಗಿದ್ರು ನಾನು ನೈಟ್ ಹೊತ್ತು ಮಾತ್ರ ಡೈಪರ್ನ ಯೂಸ್ ಮಾಡ್ತೀನಿ, ಹಗ್ಲೊತ್ತು ಈ ಥರ ಲಂಗೋಟಿಗಳನ್ನ ಕಟ್ಕೋತೀನಿ. ನೋಡಿ, ಟೀ ಕುಡಿಯೋಣ ಅಂತ ಹೇಳಿದ್ರು ನಮ್ಮ ಮನೆಯವರು, ಇಬ್ರಿಗೂ ಸೇರಿಸಿ ಟೀ ಮಾಡಿಕೊಂಡೆ. ಟೀ ಮಾಡಿಕೊಟ್ಬಿಟ್ಟು ಅವ್ರಿಗೆ ಹೀಗೆ ಅವ್ನು ಮಲಗಿಸಿದ್ನಲ್ವ, ಅವ್ನು ಮಲ್ಕೊಂಡು ಎದ್ದೇಳೋಷ್ಟೊತ್ತಿಗೆ ರೂಮೆಲ್ಲ ಕಸ ಗುಡಿಸ್ಬಿಟ್ಟು ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬಂದೆ. ಅದ್ರ ಜೊತೆಗೆ ಮಧ್ಯಾಹ್ನ ಆಗ್ತಾ ಬಂತು, ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ಸಿಂಪಲ್ಲಾಗಿ ಕಾಯಿ ಬಜ್ಜಿ ಮಾಡಿದೆ. ಇವತ್ತು ಮಂಡೇ ಆಗಿರೋದ್ರಿಂದ ಕಾಯಿ ಬಜ್ಜಿನ ಮಾಡಿ ಅನ್ನನ ಕುಕ್ಕರಿಗೆ ಇಟ್ಬಿಟ್ಟು ಬಂದೆ. ಅಷ್ಟೊಳಗಡೆ ಇವನು ಎದ್ಬಿಟ್ಟಿದ್ದ. ಇನ್ನು ಈ ಸಾಹುಕಾರರಿಗೆ ನಾನು ರೆಡಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಈಗ ಮಳೆ ಇರೋದ್ರಿಂದ ಬಟ್ಟೆಗಳು ಒಣಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡೇ ಟೈಮ್ ಕೂಡ ಫಸ್ಟು ನಾನು ಡೇ ಟೈಮ್ ಡೈಪರ್ ಹಾಕ್ತಿರ್ಲಿಲ್ಲ. ಬಟ್ ಈಗ ಮಳೆ ಬರ್ತಿದೆ, ಬಟ್ಟೆ ಒಣಗ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಡೈಪರ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಯಾವಾಗಲೂ ಯೂಸ್ ಮಾಡಲ್ಲ, ನೈಟ್ ಮಾತ್ರ ಯೂಸ್ ಮಾಡ್ತೀನಿ. ಅವನಿಗೆಲ್ಲ ರೆಡಿ ಮಾಡಿದೆ. ಕ್ರೀಮು, ಬಾಡಿ ಲೋಷನ್ಸ್ ಎಲ್ಲ ಹಚ್ಚಿ, ಪೌಡರ್ನ ನಾನು ಯೂಸ್ ಮಾಡೋದಿಲ್ಲ. ಏನು ನಾವು ಕಪ್ಪಿಡ್ತೀವಿ ಅದಕ್ಕೆ ಮಾತ್ರ ಪೌಡರ್ನ ಯೂಸ್ ಮಾಡ್ತೀವಿ ಅಷ್ಟೇ. ಇನ್ನು ಬಾಡಿ ಲೋಷನ್ನು, ಫೇಸ್ ಕ್ರೀಮ್ ಅಷ್ಟೇ ಯೂಸ್ ಮಾಡೋದು. ನಾನು ಡೈಪರ್ ಹಾಕೋಕ್ಕಿಂತ ಮುಂಚೆ ರ್ಯಾಷಸ್ ಕ್ರೀಮ್ನ ಅಪ್ಲೈ ಮಾಡಿನೇ ಡೈಪರ್ ಹಾಕೋದು. ಯಾಕೆ ಅಂದರೆ ರ್ಯಾಷಸ್ ಆಗಬಾರ್ದಂತ. ಈಗ ಡೇ ಟೈಮು ನೈಟ್ ಟೈಮ್ ಹಾಕ್ತಿರೋದ್ರಿಂದ ರ್ಯಾಷಸ್ ಆಗಿಬಿಡುತ್ತೆ ಬೇಬಿಗೆ ಅಂತ ಹೇಳ್ಬಿಟ್ಟು ಆಗ್ತಾಯಿಲ್ಲ. ಅದ್ರ ಜೊತೆಗೆ ನೀವು ಕ್ರೀಮ್ಗಳನ್ನೂ ಅಷ್ಟೇ ಡಾಕ್ಟರನ್ನ ರೆಫರ್ ಮಾಡಿನೇ ಕ್ರೀಮ್ ಹಚ್ಚಿ. ಈಗ ಅಡ್ವರ್ಟೈಸ್ಮೆಂಟ್ಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ, ಒಂದೊಂದು ಅಡ್ವರ್ಟೈಸ್ಮೆಂಟಲ್ಲಿ ಒಂದೊಂದು ತೋರಿಸ್ತಾ ಇರ್ತಾರೆ. ಈಗ ನೋಡಿ, ಸೆಬಾಮೆಡ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಆಮೇಲೆ ಅದು ಬಿಟ್ಟು ಸೆಟಾಫಿಲ್ಲು, ಆಮೇಲೆ ಹಿಮಾಲಯ, ಜಾನ್ಸನ್ಸ್ ಬೇಬಿ, ಬಮ್ಟಮ್ ಅಂತೆ, ಅವಿನೋ ಅಂತೆ ತುಂಬ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದ್ದಾರೆ. ಹಂಗಂತೇಳ್ಬಿಟ್ಟು ನಮಗೆ ಯಾವ್ದು ಬೇಕು ಅದನ್ನೆಲ್ಲ ಮಕ್ಕಳಿಗೆ ಹಚ್ಬಾರ್ದು. ಡಾಕ್ಟ್ರನ್ನ ರೆಫರ್ ಮಾಡಿ, ಡಾಕ್ಟ್ರ್ ಏನು ತೋರಿಸ್ತಾರೆ, ಏನು ಹೇಳ್ತಾರೆ ಅದನ್ನು ಮಾತ್ರ ಮಾಡಿ. ನೋಡಿ, ನಾನು ಪಾಪುಗೆ ಜೋಲಿ ರೆಡಿ ಮಾಡ್ತಿದ್ದೀನಿ. ಅವ್ನು ಮತ್ತೆ ಮಲಗ್ಸೋಣ ಅಂತೇಳ್ಬಿಟ್ಟು ತುಂಬ ಹೊತ್ತಾಯಿತು. ಬಟ್ ಜೋಲಿನ ರೆಡಿ ಮಾಡ್ತಿದ್ದೀನಿ ಅಷ್ಟೇ, ಅವನ್ನ ಮಲಗ್ಸೋಣ ಅಂತಲ್ಲ. ಇಲ್ಲಿ ನೋಡಿ, ಈ ಥರ ನಾನು ಜೋಲಿನ ಕಟ್ಕೊಂಡಿದ್ದೀನಿ ಸೀರೆನಲ್ಲೇ. ಈ ಥರ ಕೆಳಗಡೆಗೆ 2 ಕಾಟನ್ ಬೆಡ್ಶೀಟ್ ಹಾಕ್ಬಿಟ್ಟು ದಪ್ಪಗೆ ಜೋಲಿನ ರೆಡಿ ಮಾಡಿರೋದ್ರ ಜೊತೆಗೆ ಇಲ್ಲಿ ನೋಡಿ ಮಧ್ಯದಲ್ಲಿ ಒಂದು ಕೋಲ್ನ ಕೊಟ್ಟಿದ್ದೀನಿ, ಓಪನ್ ಇರಲಿ ಅಂತ ಹೇಳ್ಬಿಟ್ಟು, ಗಾಳಿ ಆಡಲಿ ಅಂತ. ಅದಕ್ಕೆ ಈ ರಿಂಗ್ದು ಸ್ಟ್ಯಾಂಡ್ ಇರುತ್ತೆ ಗೊತ್ತಾ ಮಕ್ಕಳದು, ಅದನ್ನು ನಾನು ದಾರಗಳಿಗೆ ಕಟ್ಟಿ ಅವನಿಗೆ ತೊಟ್ಲೊಳಗಡೆ, ಅವ್ನು ಬೈ ಚಾನ್ಸ್ ಅದೇನಾದರೂ ಜಾರಿ ಬಿದ್ದರೂ ಕೂಡ ಅವನಿಗೆ ಪೆಟ್ಟಾಗಬಾರ್ದಲ್ಲ. ಬೀಳಲ್ಲ, ಆ್ಯಕ್ಚುಲಿ ಕ್ಲೀನಾಗಿ ಟೈಟಾಗಿ ಕಟ್ಟಿರ್ತೀನಿ. ಆದರೂ ಹೇಗಾರು ಇರಲಿ ಸೇಫ್ಟಿಗೆ ಅಂತೇಳ್ಬಿಟ್ಟು ಆ ಥರ ಕಟ್ಕೊಂಡಿದ್ದೀನಿ. ಕಾಟನ್ ಬೆಡ್ಶೀಟ್ನೆಲ್ಲ ಕ್ಲೀನಾಗಿ ಇದು ಮಾಡಿಕೊಂಡು ಮೆತ್ತಗೆ ಅವನಿಗೆ ಮಲ್ಕೊಳ್ಳೋಕ್ಕೆ ಜೋಲಿನಲ್ಲಿ ರೆಡಿ ಮಾಡಿದ್ದೀನಿ. ಕರಿತಿದ್ದೀನಿ, ಬಾ ಮಲಗಿಸ್ತೀನಿ ಅಂತ. ಅವ್ನು ನೋಡ್ತಾ ಇದ್ದಾನೆ, ಅವನಿಗೆ ಗೊತ್ತಾಯಿತು ಅನಿಸುತ್ತೆ ಮಲಗಿಸೋಕ್ಕೆ ಕರಿತಿದ್ದೀನಿ ಅಂತ. ಅವನ್ನ ತೊಟ್ಲಿಗೆ ಹಾಕ್ಬಿಟ್ಟು ಅವ್ನು ಹಂಗೆ ನಿದ್ದೆ ಮಾಡಲಿ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ಮೈಲೋ ಆ್ಯಪಲ್ಲಿ ಒಂದು ಮಕ್ಕಳಿಗೆ ಟ್ಯೂನ್, ಬೇಬಿ ಮ್ಯೂಸಿಕ್ ಅಂತಲೇ ಬಿಟ್ಟಿದ್ದಾರೆ ಮೈಲೋ ಆ್ಯಪಲ್ಲಿ. ನಾನು ಆ ಮೈಲೋ ಆ್ಯಪಲ್ಲಿ 1-2 ಮ್ಯೂಸಿಕ್ನ ಹಾಕಿ ಕಡಿಮೆ ವ್ಯಾಲ್ಯೂಮ್ನ ಕೊಟ್ಟು ಕಿಟಕಿ ಮೇಲೆ ಇಟ್ಬಿಡ್ತೀನಿ. ಅವ್ನ ಪಾಡಿಗೆ ಅವ್ನು ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಮಲ್ಕೋತಾನೆ.
ಮೈಲೋ ಆ್ಯಪಲ್ಲಿ ಸಿಗುತ್ತೆ ಬೇಬಿ ಟ್ಯೂನ್ಸ್ ಅಂತ, ಬೇಬಿ ಮ್ಯೂಸಿಕ್ ಅಂತ. ಅದನ್ನು ಬೇಕಾದರೆ ನೀವು ಕೂಡ ಯೂಸ್ ಮಾಡ್ಕೋಬೋದು. ಬಟ್ಟೆ ಎಲ್ಲ ಅದೇ 4 ಡೇಸ್ ಆಗಿದೆ ಅಂದ್ನಲ್ಲ, ಸ್ವಲ್ಪ ಸ್ವಲ್ಪ ಒಣಗಿತ್ತು. ಮತ್ತು ಇನ್ನೂ ಬಿಟ್ಬಿಟ್ರೆ ಮತ್ತೆ ಇನ್ನೂ ಮೆತ್ತಗಾಗುತ್ತೆ ಅಂತೇಳಿ ತೊಗೊಂಬಂದು ಮಡ್ಚ್ಕೊತಿದ್ದೆ. ನಮ್ಮ ಮನೆಯವ್ರಿಗೆ ಫೋನ್ ಬಂತು, ಅವ್ರು ಆಚೆ ಹೋಗ್ತಾ ಇದ್ದಾರೆ. ಇಷ್ಟೋ ತನಕ ಮನೆಯಲ್ಲೇ ಇದ್ದರು. ನಮ್ಮ ಹಸ್ಬೆಂಡ್ ಇದ್ದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ನನಗೆ. ಆ್ಯಕ್ಚುಲಿ ಏನಂದರೆ, ಪ್ರಪಂಚ ಪ್ರಳಯ ಆದ್ರೂ, ಆಕಾಶ ಭೂಮಿ ಒಂದಾದ್ರೂ ಅವ್ರು ಮಾತ್ರ ಎದ್ದು ನೀರು ತಗೊಂಡು ಕುಡಿಯೋಲ್ಲ. ಬಾಕಿ ಟೈಮ್ ಹಂಗಂತೇಳ್ಬಿಟ್ಟು ನನಗೆ ಎಲ್ಪ್ ಮಾಡಲ್ಲ ಅಂತಲ್ಲ, ಎಲ್ಪ್ ಮಾಡ್ತಾರೆ. ಎಲ್ಲ ವಿಷಯದಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಎಲ್ಪ್ ಮಾಡ್ತಾರೆ. ಬಟ್ ಅದೇನೋ ಗೊತ್ತಿಲ್ಲ, ಅವ್ರು ಮಾತ್ರ ಇವತ್ತಿನವರೆಗೂ ಇಷ್ಟು ವರ್ಷ ಆಗಿದೆ, ಒಂದು ದಿನವೂ ಒಂದು ಲೋ ಗ್ಲಾಸ್ ನೀರು ತಗೊಂಡು ಕುಡಿಯೋಲ್ಲ. ಅದು ಎಷ್ಟೋ ಥರ ಆಗಿರಲಿ, ನಾವೇ ಕೊಡಬೇಕು ನೀರನ್ನ. ಅದು ಯಾವ ಥರ ರೂಲ್ಸೋ ಇಲ್ಲ ಅವ್ರು ಬೆಳೆಸ್ಕೊಳ್ಳೋ ರೀತಿನೋ ಗೊತ್ತಿಲ್ಲ. ನೋಡಿ, ಆಗಲೇ ನಾನು ಟೀ ಮಾಡಿದ್ನಲ್ಲ, ಆ ಟೀ ಪೌಡರ್ನ ಈ ಥರ ಒಂದು ಮೆಥಡಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವು ಟೀ ಮಾಡ್ಕೊಂಡಾಗ ಆ್ಯಸ್ ಯೂಶ್ವಲ್ ಎಲ್ಲರ ಮನೇಲಿ ನಾವು ಟೀ ಮಾಡೇ ಮಾಡ್ತೀವಿ. ಆ ಟೀ ಮಾಡ್ಕೊಂಡಾಗ ಈ ಥರ ಟೀ ಪೌಡರ್ ಉಳ್ಕೊಳ್ಳುತ್ತಲ್ವ, ಆ ಟೀ ಪೌಡರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು, ನೀವು ಆಚೆ ಗಿಡಗಳಿಗೆಲ್ಲ ಪಾಟ್ಗಳು ಹಾಕ್ಕೊಂಡಿರ್ತೀರಲ್ಲ ಮನೇಲಿ, ಆ ಪಾಟ್ಗಳ ಸೈಡಿಗೆ ಈ ಥರ ಈ ಟೀ ಪೌಡರ್ದು ಏನಿದೆ ಹಾಕ್ಬಿಡಿ. ಅದರಲ್ಲೂ ಎಕ್ಸ್ಪೆಷಲಿ ಫ್ಲವರ್ಸ್ ಪಾಟ್ಗಳು ಏನಿರುತ್ತೆ ಅದಕ್ಕೆ ತುಂಬ ಚೆನ್ನಾಗಿ ಗೊಬ್ಬರ ಥರ ಇರುತ್ತೆ. ಈಗ ಫಾರ್ಮರ್ಸ್ಗಳಲ್ಲೆಲ್ಲ ಈ ಥರ ಪಾಟ್ಗಳನ್ನೆಲ್ಲ ಬೆಳೆಸಿ ನಮಗೆ ಗಿಡಗಳ ಥರ ಕೊಡ್ತಾರೆ, ಇಲ್ಲ ರೋಸ್ ಪಾಟ್ಗಳನ್ನೆಲ್ಲ, ಅಲ್ಲೆಲ್ಲ ಗೊಬ್ಬರಗಳನ್ನ ಹಾಕಿ ಇದು ಮಾಡ್ತಾರೆ. ಬಟ್ ಮನೇಲಿ ನಾವು ತರಕಾರಿಗಳನ್ನೆಲ್ಲ ಯೂಸ್ ಮಾಡಿ, ತರಕಾರಿಗಳ ಸಿಪ್ಪೆಗಳು, ಆಮೇಲೆ ಈ ಥರ ಟೀ ಪೌಡರ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಗಿಡಗಳಿಗೆ ಹಾಕಿದ್ರೆ ಅದು ಗೊಬ್ಬರ ಥರ ಸಿಗುತ್ತೆ. ಗಿಡಗಳಿಗೆ ಪೌಷ್ಟಿಕಾಂಶತೆ ಜಾಸ್ತಿಯಾಗಿ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಈ ಟಿಪ್ಸ್ನ ಬೇಕಾದ್ರೆ ನೀವು ಫಾಲೋ ಮಾಡಿ. ನೋಡಿ, ಪಾತ್ರೆಗಳೆಲ್ಲ ಲಾಟ್ ಬಿದ್ದಿರುತ್ತೆ, ಎಲ್ಲ ತುಂಬಿಟ್ಬಿಟ್ಟಿದೆ ಬೇಷನ್ಗೆ. ಪಾಪು ಎದ್ದೇಳೋಷ್ಟೊತ್ತಿಗೆ ಈ ಥರ ಎಲ್ಲ ನನ್ನ ಕೆಲಸ ಇರುತ್ತೆ. ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ಇದೇ ಥರನೇ. ಅವನ್ನ ಮಲಗಿಸ್ಕೋಬೇಕು, ನಾನು ಕೆಲಸ ಮಾಡ್ಕೋಬೇಕು. ನೋಡಿ, ಬಟ್ಟೆಗಳು ಅಷ್ಟು ಬಟ್ಟೆ ಮಡ್ಚಿದ್ದೀನಿ, ಇಷ್ಟು ಬಟ್ಟೆ ಯೂನಿಫಾರ್ಮು ಎಲ್ಲ ಈ ಕಡೆ ಬಕೆಟಲ್ಲಿ ಪಾಪು ಬಟ್ಟೆಗಳಿದೆ. ಸಿಕ್ಕಾಪಟ್ಟೆ ಬಟ್ಟೆಗಳು ಬಿದ್ದುಬಿಟ್ಟಿದೆ. ಈ ಮಳೆ ರಾಯನಿಂದ ಬಟ್ಟೆಗಳು ಒಗೆಯೋಕ್ಕಾಗ್ತಾಯಿಲ್ಲ. ನಮ್ಮ ಮನೇಲಿ ಯಾವುದೇ ಥರ ವಾಷಿಂಗ್ ಮಿಷಿನ್ ಇಲ್ಲ. ನಮ್ಮದು ಕೈಯಲ್ಲೇ ವಾಶ್ ಮಾಡೋದ್ರಿಂದ ನಮಗೆ ಮಳೆ ತುಂಬ ತೊಂದರೆ ಕೊಡ್ತಿದೆ. ವಾಷಿಂಗ್ ಮಿಷಿನ್ ಇದ್ದರೆ ಡ್ರೈ ಆಗಿಬಿಡೋದು, ಹಾಕ್ಕೊಂಡಿದ್ರೆ ಬೇಗ ಆರ್ಕೊಳ್ಳೋದು. ನನ್ನ ಮಗ ಬಂದ ಸ್ಕೂಲಿಂದ, ಡಿಸೆಂಟಾಗಿ ಬಂದುಬಿಟ್ಟು ನೋಡಿ, ಅವ್ನ ಪಾಡಿಗೆ ಅವ್ನು ಬ್ಯಾಗ್ ಬಿಚ್ತಾ ಇದ್ದಾನೆ. ನೋಡಿ, ಅವನಿಗೆ ಶೂ ಮಾತ್ರ ಹಾಕ್ಕೊಂಡಿದ್ದಾನೆ, ಸಾಕ್ಸೇ ಹಾಕ್ಕೊಂಡಿಲ್ಲ. ಪಾಪ ಸ್ಕೂಲಲ್ಲಿ ಸಾಕ್ಸ್ ಕೊಡ್ತೀನಿ ಅಂತೇಳ್ಬಿಟ್ಟು, ಸಾಕ್ಸ್ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಶೂ ಹಾಕ್ಕೊಂಡು, ಬೇರೆ ಶೂ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸ್ಕೂಲ್ಗೆ. ಬಂದುಬಿಟ್ಟು ನೋಡಿ, ಆರಾಮಾಗಿ ಯಾವುದೇ ಥರ ನನಗೆ ತೊಂದರೆ ಕೊಡಲ್ಲ, ಏನೂ ಇಲ್ಲ. ಬಂದ, ಶೂ ಬಿಚ್ತಾ, ಬ್ಯಾಗ್ ಇಟ್ಟ. ಇನ್ನು ಈ ಥರ ಎಲ್ಲಿಗೆ ನೀರು ವೇಸ್ಟ್ ಮಾಡ್ತೀಯಾ ಅಂತ ಬೈತೀವಿ ಅಂತ ಹೇಳ್ಬಿಟ್ಟು, ಈ ಥರ ಬಕೆಟಿಗೆಲ್ಲ ನೀರು ಬಿಟ್ಕೊಂಡು ಅವನೇ ಸೋಪ್ ಹಾಕ್ಕೊಂಡು ತೊಳಿತಾನೆ. ನೋಡಿ ಅವ್ನ ಡ್ಯಾನ್ಸ್ನ. ಅವನಿಗೇನೋ ಒಂಥರ ಖುಷಿ, ಮನೆಗೆ ಬಂದರೆ ಅವನ ತಮ್ಮನ ನನ್ನ ನೋಡೋದು ಈ ಥರ ಡ್ಯಾನ್ಸ್ ಮಾಡಿಕೊಂಡು ಮಜಾ ಮಾಡ್ತಿರ್ತಾನೆ. ಒಂಥರ ಮಕ್ಳು ಅಂದ್ರೇ ಆ ಥರ ಅಲ್ವಾ. ಹೇಗಿದ್ದರೂ ಬೆಂಡೆಕಾಯಿ ಇತ್ತು, ಮಧ್ಯಾಹ್ನ ಮಾಡಿದ ಕಾಯಿ ಬಜ್ಜಿಗೆ ಸ್ವಲ್ಪ ಪಲ್ಯ ಥರ ಮಾಡಿಕೊಂಡೆ. ಇವತ್ತಿಗೆ ನನ್ನ ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಲಾಗ್ ಜೊತೆ ನಿಮ್ಮ ಜೊತೆ ಬರ್ತೀನಿ. ಬಾಯ್, ಥ್ಯಾಂಕ್ ಯು, ಸಿ ಯು.